ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ನೀವು 2026ನೇ ಸಾಲಿನಲ್ಲಿ ನೀಟ್ ಎಕ್ಸಾಮ್ ಬರ್ದಿಲ್ಲ ನಾವು ಅಂತ ನೀವು ಟೆನ್ಷನ್ ಅಲ್ಲಿ ಇದ್ದುಕೊಂಡು ನಾವು ಮೆಡಿಕಲ್ ಫೀಲ್ಡ್ಗೆ ಹೋಗ್ಲಿಕ್ಕೆ ಆಗುದಿಲ್ಲಪ್ಪ ಅಂತ ಅನ್ಕೊಂಡಿದ್ರೆ, ಸೊ ಅದನ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ವಿತೌಟ್ ನೀಟ್ ಇಲ್ದೇನೂ ಕೂಡ ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಎಂಟ್ರಿ ಆಗ್ಬಹುದು. ಹೌದ್ರಿ, ವಿತೌಟ್ ನೀಟ್ ಇಲ್ದೇನು ಕೂಡ ನೀವು ಒಂದಷ್ಟು ಕೋರ್ಸ್ಗಳದಾವು, ಒಳ್ಳೆ ಕೋರ್ಸ್ಗಳದಾವು. ನೀವು ಹಾಸ್ಪಿಟಲ್ನಾಗ ಹೋಗಿ ಕೆಲಸ ಮಾಡ್ಬೋದ, ಡಾಕ್ಟರ್ ಜೊತೆಗೆ ಇದ್ಕೊಂಡು ನೀವು ಕೆಲಸ ಮಾಡ್ಬೋದು. ಒಂದಷ್ಟು ವಿತೌಟ್ ನೀಟ್ ಇವೊಂದು ಕೂಡ CET ಎಕ್ಸಾಮ್ ಇಲ್ದೇನು ಕೂಡ ಏನದವಪ್ಪ ಅಂತಂದ್ರೆ ಒಂದಷ್ಟು ಮೆಡಿಕಲ್ ಕೋರ್ಸ್ಗಳು ಅದಾವು. ಸ್ವಲ್ಪ ಡಿಮಾಂಡ್ ಕೂಡ ಇದಾವ್ರಿ. ಹೌದ್ರಿ, ಡಿಮಾಂಡ್ ಕೂಡ ಇದಾವು. ನೀವು ಒಳ್ಳೆ ಅರ್ನಿಂಗ್ ಕೂಡ ಮಾಡ್ಕೊಳ್ಬಹುದು. ಅದರ ಬಗ್ಗೆ ನಾನು ಇಲ್ಲಿ ಒಂದೊಂದಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನೋಡಿ ಅಭ್ಯರ್ಥಿಗಳು, ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಂದ್ರೆ ನೀವು ನನಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ಸ್ ಅನ್ನ ಶೇರ್ ಮಾಡಿ, ನಾನು ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ. ಹಾಗಾದ್ರೆ ಈ 2026ನೇ ಸಾಲಿನಲ್ಲಿ ವಿತೌಟ್ ನೀಟ್ ಇಲ್ದೇನೆ ಕೂಡ ನಾವು ಒಳ್ಳೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬಹುದ್ರಿ. ಅದು ಯಾವ್ದಂತಂದ್ರೆ ಒಂದೇದ್ರಿ, ನನ್ನ ಪ್ರಕಾರ BSc ನರ್ಸಿಂಗ್ ರೀ. ಹೌದ್ರಿ, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್. BSc ನರ್ಸಿಂಗ್ ತುಂಬಾ ಪಾಪ್ಯುಲರ್ ಆಗಿರುವಂತಹ ನರ್ಸಿಂಗ್ ಒಳಗಡೆ ಕೋರ್ಸ್ ಇದೆ ರೀ. ಈ ಕೋರ್ಸ್ ನೀವು 4 ವರ್ಷ ಏನಪ್ಪಾ ಅಂದ್ರೆ ಡ್ಯೂರೇಷನ್ ಒಳಗಡೆ ಈ ಒಂದು ಕೋರ್ಸ್ ಅನ್ನ ಮಾಡ್ಕೊಳ್ಬಹುದು. ಈ ಕೋರ್ಸ್ ಮುಗಿದ ಮೇಲೆ ನೀವು ಹಾಸ್ಪಿಟಲ್ ಒಳಗಡೆ, ICU ಒಳಗಡೆ, ಎಮರ್ಜೆನ್ಸಿ ವಾರ್ಡ್ ಒಳಗಡೆ, ಬ್ಲಡ್ ಬ್ಯಾಂಕ್ ಅಲ್ಲಿ, ಆಪರೇಷನ್ ಥಿಯೇಟರ್ ಅಲ್ಲಿ, ಹೌದ್ರಿ, ಮತ್ತು ಟೇಕಿಂಗ್ ಕೇರ್ ಸೆಂಟರ್ಗಳಲ್ಲಿ ನೀವು ಇಲ್ಲಿ, ಆಮೇಲೆ ಒಂದು ಗೌರ್ಮೆಂಟ್ ಜಾಬ್ಸ್ ಇರ್ಬೋದ್ರಿ. ಆಮೇಲೆ PHC ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಆಮೇಲೆ CHO ಗಳಾಗಿ ನೀವು ಕೆಲಸವನ್ನ ನಿರ್ವಹಿಸಬಹುದು ಈ ಒಂದು ಪೀರಿಯಡ್ ಒಳಗಡೆ. ಆಮೇಲೆ ಇದಕ್ಕೆ ಸ್ಯಾಲರಿ ಎಷ್ಟು ಇರ್ತೈತ್ರಿ ನೋಡ್ರಿ, ಸ್ಟಾರ್ಟಿಂಗ್ 25ರಿಂದ 50,000 ತನಕ ನಿಮ್ಗೆ ಸ್ಯಾಲರಿ ಸಿಗುವಂತ ಚಾನ್ಸಸ್ ಐತಿ. ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೋದ್ರಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ 70,000 ರೂಪಾಯಿ ತನಕ ಐತಿ. ಅದು ನೀವು ಅಬ್ರಾಡ್ ಹೋದ್ರ ಲಕ್ಷಗಟ್ಟಲೆ ಸ್ಯಾಲರಿಯನ್ನ ನೀವು ಅರ್ನಿಂಗ್ ಮಾಡ್ಕೊಳ್ಬಹುದು ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ. ಆಮೇಲೆ ಎರಡನೇದಿರೋದ್ರಿ, ನನ್ನ ಪ್ರಕಾರ ನಾನು ವೈಯಕ್ತಿಕವಾಗಿ ಹೇಳ್ತಿರುವಂತದ್ದು BPT ಕೋರ್ಸ್ ರೀ. ನೋಡ್ರಿ, BPT ನೀವು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕೋರ್ಸ್ ಇದೆ ರೀ. 4 ವರ್ಷ ಪ್ಲಸ್ 5 ತಿಂಗಳು ಇಂಟರ್ನ್ಶಿಪ್, ಅಂದ್ರೆ 4 ವರ್ಷದ ಕೋರ್ಸ್ ಇದೆ ರೀ. ಇಲ್ಲಿ ಕೂಡ ನೀವು ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಆಗ್ಬೋದ್ರಿ. ಹೌದ್ರಿ, ಈ ಒಂದು ಕೋರ್ಸ್ ಅನ್ನ ನೀವು ಮಾಡಿದ ಮೇಲೆ ನೀವು ಸ್ಪೋರ್ಟ್ಸ್ ಒಳಗಡೆ ಹೋಗ್ಬೋದ್ರಿ. ಉದಾಹರಣೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ IPL ಒಳಗಡೆ ಯಾರಿಗಾದ್ರೂ ಏನಾದ್ರು ಇಂಜುರಿ ಆದ್ರ ಅಲ್ಲಿ ಡಾಕ್ಟರ್ ಬರುದಿಲ್ರಿ, ನಮ್ಮ ಫಿಸಿಯೋಥೆರಪಿಸ್ಟ್ ಬರ್ತಾನ್ರಿ. ಅವಂಗ ಕಾಲಿಗೆ ತಿಕ್ತಿರ್ತಾರ ನೋಡ್ರಿ ಬದ್ನಿ. ಅದಕ್ಕೆ ನಾವು ಸ್ಪೋರ್ಟ್ಸ್ ಇನ್ ಹ್ಯಾಬ್ ಅಂತ ಕರಿತೀವ್ರಿ. ಅಂದ್ರೆ ಈ ಸ್ಪೋರ್ಟ್ಸ್ ಒಳಗಡೆ ಇಂಜುರಿ ಆದಾಗ ನೀವು ಇಲ್ಲಿ ರಿಹ್ಯಾಬ್ ಅಂತಂದ್ರೆ ಅವ್ರಿಗೆ ರಿಕವರಿ ಮಾಡುವಂಥದ್ದು, ರಿಕವರಿ ಮಾಡುವಂಥದ್ದು, ಇಂಜುರಿ ಆದಾಗ ಅವ್ರಿಗೆ ರಿಕವರಿ ಮಾಡುವಂಥದ್ದು. ಆಮೇಲೆ ಪೇನ್ ಟ್ರೀಟ್ಮೆಂಟ್ ಅವ್ರಿಗೆ, ನೀವು ಸ್ಪೋರ್ಟ್ಸ್ ನೋಡೋರಿಗೆ, ಸ್ಪೋರ್ಟ್ಸ್ ಕ್ರಿಕೆಟ್ ನೋಡೋರು ಗೊತ್ತಿರ್ತೈತ್ರಿ. ಅವ್ರಿಗೇನ ಪೆಟ್ಗಿಟ್ ಬಿದ್ರ ಅಲ್ಲಿ ಅವ್ರು ತಿಕ್ಕಿ ಮಾಯ ಮಾಡಿ ಮತ್ತೆ ವಾಪಸ್ ನಿಲ್ಸ್ಬಿಡ್ತಾರ. ಅಂತ ಒಂದು ಜಾಬ್ ಅನ್ನ ನೀವು ಮಾಡಬಹುದ್ರಿ ಈ ಫಿಸಿಯೋಥೆರಪಿಸ್ಟ್ ಕೋರ್ಸ್ ಮುಗಿಸಿದ ಮೇಲೆ. ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟಿದ್ರಿ ಇಲ್ಲಿ ನೋಡ್ರಿ, ಬೆಂಗಳೂರು ಸೈಡ್ ಹೋದ್ರಪ್ಪ ಅಂದ್ರೆ 30,000 ರೂಪಾಯಿದಿಂದ ನೀವು 50,000 ರೂಪಾಯಿ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಜಾಬ್ ಆದ್ರೆ ನಿಮ್ಗೆ 50,000 ರೂಪಾಯಿ ಮೇಲೆ ಸ್ಯಾಲರಿ ಆಗ್ತತಿ. ಅಬ್ರಾಡ್ ಹೋದ್ರ 50ಕ್ಕಿಂತ ಹೆಚ್ಚಿಗೆ ಅಂದ್ರೆ 80,000 ಲಕ್ಷದ ಮೇಲೆ ಸ್ಯಾಲರಿಯನ್ನು ನೀವು ಪಡ್ಕೊಳ್ಬಹುದು ಅಬ್ರಾಡ್ ಜಾಬ್ ಗಳಿಗೆ ಹೋದ್ರ. ಓಕೆ ರೀ. ಆಮೇಲೆ ಮೂರನೇದ್ರಿ, ನಾನು ಮೂರನೇದ ಅಂತ ಅನ್ಕೊಂಡಿದ್ದೀನಿ. ಬೆಸ್ಟ್ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ನಮ್ಮಲ್ಲಿ ಇರುವಂತದ್ದು ಬಿ ಫಾರ್ಮಾ, ಬ್ಯಾಚುಲರ್ ಆಫ್ ಫಾರ್ಮಸಿ. ಸೊ ಈ ಒಂದು ಬಿ ಫಾರ್ಮಸಿ ಈ ನವಡೇಸ್ ತುಂಬಾನೇ ಡಿಮಾಂಡ್ ಅಲ್ಲಿ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಈ ಮೆಡಿಸಿನ್ಸ್ ಪ್ರೊಡಕ್ಷನ್ ಮಾಡುವಂತ ಕಂಪನಿಗಳು, ಆಮೇಲೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ಗಳು, ಇವೆಲ್ಲರಿಗೂ ತುಂಬಾ ಡಿಮಾಂಡ್ ನವಡೇಸ್ ಬರ್ತಾ ಇದ್ದಾರೆ. ಹೊಸ ಮೆಡಿಸಿನ್ ಕಂಡುಹಿಡಿತಾ ಇದಾರೆ. ಈ ಫಾರ್ಮಸಿಸ್ಟ್ ನೀವು ಎಷ್ಟು ಅಂದ್ರೆ ಇದು 4 ವರ್ಷದ ಕೋರ್ಸ್ ಐತ್ರಿ. 4 ವರ್ಷ ಕೋರ್ಸ್ ಮುಗಿದ ಮ್ಯಾಗ ನೀವು ಓನ್ ಫಾರ್ಮಸಿ ತೆಗಿಬಹುದು. ಆಮೇಲೆ ನೀವು ಫಾರ್ಮಸಿಸ್ಟ್ ಆಗಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ನೀವು ಟ್ರೈ ಮಾಡಬಹುದು. ಆಮೇಲೆ ಇಲ್ಲಪ್ಪ ಅಂದ್ರೆ ನೀವು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ನೀವು ಜಾಯಿನ್ ಆಗ್ಬೋದು. ಇಲ್ಲಪ್ಪ ನಾವು ಅಲ್ರಿ ಅಂತಂದ್ರೆ ನೀವು ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಕಂಪನಿ, ಫಾರ್ಮಾಸ್ಯೂಟಿಕಲ್ ಕಂಪನಿಗಳಂತೆ ತುಂಬಾ ಡಿಮಾಂಡ್. R&D ಒಳಗಡೆ ಅಂತೂ 70,000 80,000 ರೂಪಾಯಿ ಸ್ಯಾಲರಿ ಕೊಡ್ತಾರೆ ಮೆಡಿಕಲ್ ಇದ್ರ ಕಡೆ, ಎಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಸೈಡ್ ಹೋದ್ರೆ ನೀವು. ಹೌದ್ರಿ, ಈ ಕೋರ್ಸ್ ಮುಗಿದ ಮೇಲೆ ನೀವು ಎಕ್ಸೆಪ್ಟೇಷನ್ ಮಾಡಬಹುದ್ರಿ. ಮಿನಿಮಮ್ 35,000 ರೂಪಾಯಿದಿಂದ ಒಂದು 80,000 ತನಕ ಎಕ್ಸೆಪ್ಟೇಷನ್ ಮಾಡಬಹುದು. ನೀವು ಅಬ್ರಾಡ್ ಹೋದ್ರಂತೂ ಒಳ್ಳೆ ಅವಕಾಶ. ಗಲ್ಫ್ ಕಂಟ್ರಿಗೆ ಅದು ಹೋದ್ರಪ್ಪ ಅಂದ್ರೆ ಒಳ್ಳೆ ಅವಕಾಶ ಇದೆ. ರಿಜಿಸ್ಟ್ರೇಷನ್ ಆಗಿ ಹೋದ್ರಂತೂ ಸಿಕ್ಕಾಪಟ್ಟೆ ಮರ್ಯಾದೆ. ಸೊ ಇಲ್ಲಿ 35,000 ರೂಪಾಯಿಂದ 80,000 ತನಕ ಅರ್ನಿಂಗ್ ಮಾಡಬಹುದು ಫಾರ್ಮಸಿ ಕೋರ್ಸ್ ಅನ್ನ ಮುಗಿದ ಮೇಲೆ. ಆಮೇಲೆ ನಮ್ಗೆ ಬರುದ್ರಿ, ನಮ್ಮ ವಿತೌಟ್ ನೀಟ್ CET ಎಕ್ಸಾಮ್ ಇಲ್ದೇನೆ ಯಾವ್ದು ಮಾಡ್ಬೋದಪ್ಪ ಅಂತಂದ್ರೆ ನಮ್ದು ಯಾವ್ದಪ್ಪ ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್, BSc
ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, BSc MLT. ಸೊ BSc MLT ಇದು ಕೂಡ 4 ವರ್ಷದ ಕೋರ್ಸ್ ಐತ್ರಿ. 4 ವರ್ಷ ಕೋರ್ಸ್ ಮುಗಿದ್ಮ್ಯಾಗ ನೀವು ಫ್ಲೋಬೋಟಮಿಸ್ಟ್ ಆಗ್ಬೋದ್ರಿ, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದ್ರಿ, ಮೈಕ್ರೋಬಯಾಲಜಿಸ್ಟ್ ಆಗ್ಬೋದ್ರಿ, ಬಯೋಕೆಮಿಸ್ಟ್ ಆಗ್ಬೋದ್ರಿ, ಹಾಸ್ಪಿಟಲ್ ಆಗಿ ನೀವು ವರ್ಕ್ ಮಾಡಬಹುದ್ರಿ, ಡಯಾಗ್ನೋಸ್ಟಿಕ್ ಸೆಂಟರ್ ಗಳಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. ಇದು ಸ್ಟಾರ್ಟಿಂಗ್ ಸ್ಯಾಲರಿ ನೋಡ್ರಿ 25,000 ರೂಪಾಯಿದಿಂದ ನಿಮ್ಗಳಿಗೆ ಅಪ್ ಟು 30,000 ತನಕ 30-35,000 ತನಕ ಸ್ಯಾಲರಿ ಕೊಡ್ತಾರೆ ಬೆಂಗಳೂರು ಸೈಡ್ಗೆ ಹೋದ್ರೆ, ಮೆಗಾ ಸಿಟಿಗಳಲ್ಲಿ. ನೀವೇನಾದ್ರು ಅಬ್ರೋಡ್ಗೆ ಜಿಗಿದ್ ಹೋದ್ರಿ, ಕುವೈತ್ ಗಲ್ಫ್ ಕಂಟ್ರಿಗಳಿಗೆ ಹೋದ್ರಿಪ್ಪ ಅಂತಂದ್ರೆ ನಿಮ್ಗೆ ಒಳ್ಳೆ ಸ್ಯಾಲರಿ ಇದೆ. 80,000 ರೂಪಾಯಿದಿಂದ 1.5 ಲಕ್ಷ ತನಕ ಸ್ಯಾಲರಿ ಏನಿದೆ ಕೊಡ್ತಾರೆ DMLT ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ, BSc MLT ಆದ್ಮೇಲೆ. ಅದಾದ ನಂತರ BSc MLT ಆದ್ಮೇಲೆ ಮತ್ತೆ ಇನ್ನೊಂದು ಯಾವ ಒಳ್ಳೆ ಚಾನ್ಸ್ ಇದೆಯಪ್ಪ ಅಂತಂದ್ರೆ ನಿಮ್ಗಳಿಗೆ OT ಟೆಕ್ನಿಷಿಯನ್ಸ್ ನೋಡ್ರಿ. BSc OT, BSc ಬ್ಯಾಚುಲರ್ ಆಫ್ ಸೈನ್ಸ್ ಇನ್ OT ಟೆಕ್ನಾಲಜಿಸ್ಟ್. ಸೊ OT ಟೆಕ್ನಿಷಿಯನ್ ಒಳಗಡೆ ನೀವು 4 ವರ್ಷದ ಕೋರ್ಸ್ ಇದೆ ರೀ. 4 ವರ್ಷ ಕೋರ್ಸ್ ಮುಗಿದ್ಮೇಲೆ ನೀವು OT ಒಳಗಡೆ ಟೆಕ್ನಿಷಿಯನ್ ಕೆಲಸ ಮಾಡಬಹುದು. ಅನಸ್ತೇಶಿಯಾ ಮತ್ತು OT ನೀವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ ಯಾವ ಫೀಲ್ಡ್ ಹೋಗ್ಬೇಕಂತೇಳಿ. OT ಟೆಕ್ನಿಷಿಯನ್ ಮುಗಿದ್ಮೇಲೆ ಈ BSc OT ಮುಗಿದ್ಮೇಲೆ ನೀವು ಅನಸ್ಥೆಟಿಕ್ ಆಗಿ ಕೆಲಸ ಮಾಡಬಹುದು, ಇಲ್ಲಾಂದ್ರೆ ಸರ್ಜರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ನೀವು ಮಾಡಬಹುದು. ಅದ್ರ ಜೊತೆಗೆ ನೀವು ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಕೂಡ ಕೆಲಸ ಮಾಡಬಹುದ್ರಿ. ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಕೂಡ ಕೆಲಸ ಮಾಡಬಹುದ್ರಿ. ಸ್ಯಾಲರಿ ಎಷ್ಟಾಗ್ತದ್ರಿ? ಇದು ಸೇಮ್ ರೀ, 25,000 ರೂಪಾಯಿಂದ 30,000 ತನಕ ಸ್ಯಾಲರಿ ಕೊಡ್ತಾರ್ರಿ. ಅಬ್ರಾಡ್ ಹೋದ್ರೆ ನಿಮ್ಗೆ 80,000ದಿಂದ 1.5 ಲಕ್ಷ ತನಕ ಸ್ಯಾಲರಿ ನೀವು ಪಡ್ಕೊಳ್ಬಹುದ್ರಿ. ಅದಾದ ನಂತರ ನಿಮಗೆ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ರೀ. ಡಯಾಲಿಸಿಸ್ ಟೆಕ್ನಿಷಿಯನ್ ಕೂಡ ನಾವು ತುಂಬಾ ಡಿಮಾಂಡ್ ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆ ಡಯಾಲಿಸಿಸ್ ಸೆಂಟರ್ ಗಳನ್ನ ಓಪನ್ ಮಾಡಾಕುಂತಾರ. BSc ಡಯಾಲಿಸಿಸ್ ಟೆಕ್ನಿಷಿಯನ್ ಕೂಡ ಒಳ್ಳೆ ಆಪ್ಷನ್ ಇದೆ. 4 ವರ್ಷದ ಕೋರ್ಸ್ ಐತಿ, ಯಾವ್ದು ಎಕ್ಸಾಮ್ ಇಲ್ಲ ಇದಕ್ಕೆ. ನೀವು ಕೋರ್ಸ್ ಮುಗಿದ ಮೇಲೆ ನೀವು ಡಯಾಲಿಸಿಸ್ ಟೆಕ್ನಾಲಜಿ ಪರ್ಫ್ಯೂಷನ್ ಟೆಕ್ನಾಲಜಿಸ್ಟ್ ಅಂತ ನಿಮ್ಗೆ ಹೆಸರು ಕೊಡ್ತಾರೆ, ಅಥವಾ ನನಗೆ ಗೊತ್ತಿರುವಂಗ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಬಹುದ್ರಿ. ಇಲ್ಲಿ ಕೂಡ ನಿಮಗೆ 25,000ರಿಂದ 30,000 ತನಕ ಸ್ಯಾಲರಿನ ಕೊಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಬರೋದ್ರಿ ನಮ್ದು ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ. ಕಾರ್ಡಿಯಕ್ ಕೇರ್ ಟೆಕ್ನಾಲಜಿ ತುಂಬಾ ಲೀಡಿಂಗ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ರೀ, ತುಂಬಾ ಡಿಮಾಂಡ್ ಅಲ್ಲಿ ಇರುವಂತದ್ದು. ಇದು ಕೂಡ ನೀವು 4 ವರ್ಷದ ಕೋರ್ಸ್ ಐತ್ರಿ. ಈ ಕೋರ್ಸ್ ಕಂಪ್ಲೀಟ್ ಮೇಲೆ ನೀವು ಮುಗಿದ ಮೇಲೆ ನೀವು ECG ಟೆಕ್ನಿಷಿಯನ್, ಆಮೇಲೆ ಸಿಟಿ ಸ್ಕ್ಯಾನ್ ಇದು ಯಾವುದು ಇಕೋ ಟೆಕ್ನಿಷಿಯನ್ಸ್, ಆಮೇಲೆ TMT ಟೆಸ್ಟ್ ಟೆಕ್ನಿಷಿಯನ್ಸ್, ಆಮೇಲೆ ಎಂಜಿಯೋಗ್ರಫಿ ಟೆಕ್ನಿಷಿಯನ್ಸ್, ಹಾರ್ಟ್ ಮಾನಿಟರಿಂಗ್ ಟೆಕ್ನಿಷಿಯನ್ ಆಗಿ ನೀವು ಕೆಲಸ ಮಾಡಬಹುದ್ರಿ. ಇದು ಕೂಡ ಬೆಂಗಳೂರು ಸೈಡ್ ಹೋದ್ರಪ್ಪ ಅಂದ್ರೆ 25,000ರಿಂದ 30,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಕೊಡ್ತಾರ. ಅಬ್ರಾಡ್ ಹೋದ್ರೆ ಜಾಬ್ ಪಾಟ್ ಇತ್ತು ನಿಮಗಷ್ಟೇ. ಹೌದ್ರಿ. ನೆಕ್ಸ್ಟ್ ಬರೋದು ಎಕ್ಸ್ರೇ ಟೆಕ್ನಿಷಿಯನ್ಸ್. BSc ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಕರಿತೀವ್ರಿ. ಈ BSc ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಕೋರ್ಸ್ ಮುಗಿದ ಮೇಲೂ ಕೂಡ ನೀವು ಒಳ್ಳೆ ಆಪ್ಷನ್ ಇದೆ. ನೀವು ಸಿಟಿ ಸ್ಕ್ಯಾನ್ ಟೆಕ್ನಿಷಿಯನ್ ಆಗ್ಬೋದು, ಎಕ್ಸ್ರೇ ಟೆಕ್ನಿಷಿಯನ್ ಆಗ್ಬೋದು, ಆಮೇಲೆ MRI ಟೆಕ್ನಿಷಿಯನ್ ಆಗ್ಬೋದು, ರೇಡಿಯೇಷನ್ ಇರುವಂತ ಎಲ್ಲಿ ಎಕ್ಸ್ರೇ ಮಾಡ್ತೀರಿ USG ಟೆಕ್ನಿಷಿಯನ್ ಆಗ್ಬೋದ್ರಿ. ಕೂಡ ನೀವು ಈ ಎಕ್ಸ್ರೇ ಡಯಾಗ್ನೋಸಿಸ್ ಮಾಡುವಂತ ಪ್ರಕ್ರಿಯೆಗಳಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದ್ರಿ. ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ 18,000 ರೂಪಾಯಿದಿಂದ 30,000 ರೂಪಾಯಿ ತನಕ ಸ್ಯಾಲರಿ ಇದೆ ಮೆಗಾ ಸಿಟಿ ಒಳಗಡೆ. ಅಥವಾ ಅಬ್ರಾಡಿಗೆ ಹೋಗ್ತೀನಪ್ಪ ಅಂತಂದ್ರೆ ಒಳ್ಳೆ ಆಪ್ಷನ್ ಇದೆ ನಿಮಗೆ. ಇವು ನೋಡ್ರಿ ನನಗೆ ಗೊತ್ತಿರುವಂತ ಡಿಮಾಂಡ್ ಅಲ್ಲಿ ಇರುವಂತವುಗಳು, ಒಳ್ಳೆ ಡಿಮಾಂಡ್ ಅಲ್ಲಿ ಇರುವಂತವು ಇನ್ನೂ ಬಹಳ ಕೋರ್ಸ್ಗಳು. ಬಟ್ ನನಗನಿಸಿದ ಮಟ್ಟಿಗೆ ಈ ಫೀಲ್ಡ್ ಒಳಗಡೆ ಒಳ್ಳೆ ಡಿಮಾಂಡ್ ಇದೆ. ಇವುಗಳನ್ನ ನೀವು ವಿತೌಟ್ ನೀಟ್, ವಿತೌಟ್ CET, BSc ನರ್ಸಿಂಗ್ ಬಿಟ್ಟು ವಿತೌಟ್ CET ಇಲ್ಲದೆ ನೀವು 2026ರಲ್ಲಿ ಈ ಕೋರ್ಸ್ಗಳನ್ನ ಚಾಯ್ಸ್ ಮಾಡ್ಕೊಂಡ್ರೆ ಮುಂದೆ ಫ್ಯೂಚರ್ ನಿಮ್ಗೆ ಒಳ್ಳೆ ಆಪ್ಷನ್ ಸಿಗುವಂತ ಚಾನ್ಸಸ್ ಇದೆ. ಮತ್ತೆ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ ನನಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಅನಿಸಿದ್ರೆ ಲೈಕ್ ಮಾಡ್ಕೊರಿ. ಮತ್ತೆ ಡೌಟ್ ಇದ್ರೆ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ಸ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ನಮಸ್ಕಾರ.